ಆಪರ್ಚುನಿಟಿ. 5 ದಿವಸದಲ್ಲಿ ಒಳ್ಳೆ ಆರ್ಟನ್ನು ಕಲಿತೆ ನಾನು. ಹೂಪಾಟ ಆಗಲಿ, ಮೆಹಂದಿ ಮತ್ತು ಸಾರಿ ಗೊಂಡೆ ಹಾಕೋದೆಲ್ಲ ನಮಗೆ ತುಂಬ ಚೆನ್ನಾಗಿ ಕಲಿಸಿದ್ರು. ಟೀಚರ್ಸ್ನವರೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ನಮ್ಗೆ ಅರ್ಥ ಆಗಿಲ್ಲ ಅಂದರೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ತೇಜಸ್ವಿನಿ ಅಕ್ಕ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅವರು ಏನೇ ನಾವೇನು ಮಿಸ್ಟೇಕ್ ಮಾಡಿದ್ರು ಅದನ್ನು ಮತ್ತೆ ತಿದ್ದಿ ಈಗ ಮಾಡಿ ಹಾಗಲ್ಲ, ಏನೇ ರಾಂಗ್ ಇತ್ತು ಅದನ್ನು ಮತ್ತೆ ರೆಕ್ಟಿಫೈ ಮಾಡ್ತಿದ್ರು ಅವರು. ಯಾವುದು ನನಗೆ ತುಂಬ ರೂಢಾಗಲಿ ಸಿಕ್ಕಿದ್ದೇನೆ ಮಾತಾಡಿಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿತ್ತು. ಒಂದು ಸ್ಕಿಲ್ ಅನ್ನೋದು ನಮಗೆ ಸಿಕ್ತು. ಹಾಗೆ ಈ ಸ್ಕಿಲ್ ನಮಗೆಲ್ಲದೂ ಮುಂದೆ ಯೂಸ್ ಆಗುತ್ತೆ ಅಂತ ಒಂದು ನಮ್ಮೊಂದು ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಫಾರ್ ನನ್ನ ಹೆಸರು ಸುಜಾತ. ನಾನು ನಗರದಿಂದ ಬಂದಿದ್ದೇನೆ. ನಾನು ಇಲ್ಲಿಗೆ ಬಂದು 3 ದಿನ ಬಂದಿದ್ದೇನೆ. ನನಗೆ ಡಿಸೈನ್ ಕ್ಲಾಸ್ ಕಲಿಬೇಕಂತ ಆಸೆ ಇತ್ತು. ಆದರೆ ಇಲ್ಲಿ ಬಂದು ನಾನು 3 ದಿನ ಕಲಿತೆ. ನನಗೆ ಚೆನ್ನಾಗಿ ನಾನು ಕಲಿತೆ. ನನಗೆ ಸ್ವಲ್ಪ ಬರ್ತದೆ. ಆದರೂ ಕೂಡ ಈಗ ಡಿಸೈನ್ ಕ್ಲಾಸ್ ಕಲಿಬೇಕಂತ ಆಸೆ ಇದೆ. ನಾನು ಪ್ರತೀಕ್ಷಾ. ನಾನು ಫ್ಯಾಷನ್ ಡಿಸೈನ್ ಕೋರ್ಸ್ ಕಲಿಬೇಕಂತ ತುಂಬ ಆಸೆ ಇತ್ತು, ಆದರೆ ಕಲೀಲಿಕ್ಕಾಗಲಿಲ್ಲ. ಆದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅಂದ್ಕೊಳ್ತೇನೆ. ನಾನು 6 ಡೇಸಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೆಹಂದಿ ಆಗಿರ್ಬೋದು, ಹೂಪಾಟ ಆಗಿರ್ಬೋದು, ಮತ್ತು ಜ್ಯುವೆಲರಿ ಆರ್ಟ್ ಆಗಿರ್ಬೋದು ಒಳ್ಳೆಯದಾಗಿ ಕಲಿಸ್ತಾರೆ. ಮತ್ತು 6 ಡೇಸಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಮತ್ತು ನಮ್ಮ ಗ್ರೂಪಲ್ಲಿ ರಶ್ಮಿ ಮ್ಯಾಮ್ ಹಾಗೂ ಸಂಜನಾ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಒಳ್ಳೆ ಕಲಿಸಿಕೊಟ್ಟಿದ್ದಾರೆ. ನಮಸ್ತೆ, ನನ್ನ ಹೆಸರು ವರ್ಷ. ನಾನು ಆರ್ಯದಿಂದ ಬಂದಿದ್ದೇನೆ. ನನಗೆ ಫ್ಯಾಷನ್ ಡಿಸೈನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ನನಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ನಾನು ಇಲ್ಲಿ 6 ಡೇಸ್ ಕ್ಲಾಸಸ್ ತುಂಬ ಚೆನ್ನಾಗಿ 6 ಡೇಸ್ ಕ್ಲಾಸಸ್ ತುಂಬ ಹೆಲ್ಪ್ ಆಯಿತು. ಎಲ್ಲ ಅಕ್ಕನವರೆಲ್ಲ ಒಟ್ಟಿಗೆ ಮಾತಾಡ್ತಾರೆ. ಹಾಗೆ ನಮಗೆ ಕಲಿಸ್ಕೊಟ್ಟವರೆಲ್ಲ ತುಂಬ ಚೆನ್ನಾಗಿ ಜಾಲಿ ಆಗಿದ್ರು, ಹಾಗೆ ಫ್ರೆಂಡ್ಲಿ ಆಗಿದ್ರು, ಮತ್ತು ತುಂಬ ನಮ್ಮ ಹಾಗೆಯೇ ಮಾತಾಡ್ತಿದ್ರು. ಹಾಗೆ ಎಲ್ಲ ಹೇಳಿಕೊಟ್ಟದ್ದು ಉಪಯೋಗ. ನನ್ನ ಹೆಸರು ಮೌನಿಕ ಅಂತ. ನಾನು ಧ್ವಜಗುಳಿಯಿಂದ ಬಂದದ್ದು. ನಮ್ಮ ಕಾಲೇಜಿಗೆ ಇಲ್ಲಿಂದ ಕೆಲವು ಅಕ್ಕನವರು ಬಂದಿತ್ತು, ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿದ್ರು. ಹಾಗಾಗಿ ನನಗೆ ಮೆಸೇಜ್ ಬಂದಿತ್ತು ಇಲ್ಲಿಂದ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದರು. 4 ಜನ ಒಟ್ಟಿಗೆ ಬಂದಿದ್ವಿ. ನಮಗೆ ಇಲ್ಲಿ ಶ್ರದ್ಧೆಯನ್ನು ಹೇಳಿಕೊಟ್ಟಿದ್ರು. ಅವರು ನಮ್ಮೊಟ್ಟಿಗೆಲ್ಲ ಚೆಂದ ಮಾತಾಡ್ತಾರೆ, ಅಂದರೆ ಕ್ಲೋಸ್ ಆಗಿದ್ರು, ಫ್ರೆಂಡ್ ಎಲ್ಲ ಹೇಳಿಕೊಟ್ಟಿದ್ರು. ಮತ್ತು ಸಿಂಪು ಮಾಡಿಕೊಟ್ಟಿರಲಿಲ್ಲ, ಅಂದರೆ ಕಾವಾಗಿ ಎಲ್ಲ ಹೇಳ್ತಿದ್ರು. ತಪ್ಪು ಮಾಡಿದ್ರು ಅದರ ಕೂಡ ಹೇಳ್ತಿದ್ರು, ಚೆಂದ ಹೇಳ್ಕೊಟ್ರು. ಮತ್ತು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲ ಅಕ್ಕನಲ್ಲಿ ಕೂಡ ಥ್ಯಾಂಕ್ ಯು. ತುಂಬ ಚೆಂದ ಹೇಳ್ತಿದ್ರು. ನನಗೆ ಫ್ಯಾಷನ್ ಡಿಸೈನ್ ಅಂದರೆ ಮೊದಲಿಂದ ಕೂಡ ಇಂಟ್ರೆಸ್ಟ್ ಇತ್ತು. ಈ ಆರ್ಟ್ ಎಲ್ಲ ಇರ್ಬೋದು. ಬಟ್ ನನಗೆ ಅಷ್ಟು ಮಾಡಲಿಕ್ಕೆ ಬರ್ತಿರಲಿಲ್ಲ. ಬಟ್ ಇಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತು. ವಾಟ್ಸಪ್ ಮೂಲಕ ನನಗೆ ಗೊತ್ತಾಯಿತು. ಇಲ್ಲಿ ಬಂದು ಜಾಯ್ನ್ ಆದೆ. ಸಾಧಾರಣವಾಗಿ ನನಗೆ ಮೊದಲಿಂದಲೂ ಗೊತ್ತಿತ್ತು. ನನ್ನ ಅಮ್ಮ ಹೊಲಿಲಿಕ್ಕೆ ಹೋಗ್ತಾರೆ, ಅಲ್ಲಿ ಅವರಿಗೆ ಪರಿಚಯ ಇತ್ತು. ಹಾಗೆ ಇಲ್ಲಿ ನಾನು ಫಸ್ಟಿಗೆ ಕಾವ್ಯಕ್ಕಂದು ಅಂದರೆ ಕಲಿತಿದ್ದೆ. ಚೇಂಜ್ ಟೀಚರ್ನ ತುಂಬ ಚೆನ್ನಾಗಿ ಹೇಳಿಕೊಡ್ತಿದ್ರು. ಆಮೇಲೆ ಸಂಜನಕ್ಕನನ್ನ ಹತ್ರ ಹೋದೆ. ಅವರು ಕೂಡ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ರು. ನನಗೆ ಒಂದು ಅನಿಸ್ತು ಏನಂದರೆ ಸ್ಟೂಡೆಂಟ್ಸೇ ಇಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ ಅಂದರೆ ಫ್ಯಾಕಲ್ಟೀಸ್, ಟೀಚಿಂಗ್ ಫ್ಯಾಕಲ್ಟೀಸ್ ಹೇಗೆ ಚೆನ್ನಾಗಿ ಹೇಳಿಕೊಡ್ತಾರೆ ಅನ್ನಿಸ್ತು ನನಗೆ. ಸುಮ್ಮನೆ ಫ್ಯಾಷನನ್ನು ಇನ್ನೂ ಸಹ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಇನ್ನು ನಾನು ನೋಡಬೇಕು, ನಾನು ಆದರೆ ಕಂಟಿನ್ಯೂ ಮಾಡ್ತೇನೆ ಖಂಡಿತ. ನನ್ನ ಹೆಸರು ಸಹನಾ. ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ನಾನು BA ಕಂಪ್ಲೀಟ್ ಮಾಡಿಬಿಟ್ಟು ಫ್ಯಾಷನ್ ಡಿಸೈನ್ ಡಿಪ್ಲೊಮಾ ಸಹ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಇವ್ರ ಇನ್ಸ್ಟಿಟ್ಯೂಟ್ನ ನೋಡಿರೋದು ಫೇಸ್ಬುಕ್ಕಲ್ಲಿ. ಹೀಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ನನ್ನ ಮಮ್ಮಿಗೆ ಸಿಕ್ತು ಇವರ ಇನ್ಸ್ಟಿಟ್ಯೂಟ್, ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಸೆಂಡ್ ಮಾಡಿದ್ರು. ಬಿಕಾಸ್ ನಾನು ಕಲ್ತಿದ್ದು ಒಂದು ಕಾಲೇಜಲ್ಲಿ ಸಹ ಕಲ್ತಿದ್ದೆ 1 ಇಯರ್. ನನಗೆ ಇನ್ನೂ ಒಂದು ಸ್ವಲ್ಪ ಕಲಿಬೇಕು. ನಾನು ಬಿಕಾಸ್ ಈ ಫೀಲ್ಡಲ್ಲೇ ಹೋಗೋದು ಅಂತಾದರೆ ನನಗೆ ಇನ್ನೂ ನಾಲೆಡ್ಜ್ ತುಂಬ ಬೇಕು, ನಾನು ಇದೇ ಫೀಲ್ಡಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಇವ್ರ ಇನ್ಸ್ಟಿಟ್ಯೂಟ್ನ ಚಾಯ್ಸ್ ಮಾಡಿದೆ. ಚಾಯ್ಸ್ ಮಾಡಿ ಆಮೇಲೆ 5 ಡೇಸ್ಗೆ ನನಗೆ ಆ್ಯಕ್ಚುಲಿ ನಾನು ಬೇರೆ ಕ್ಲಾಸಲ್ಲಿದ್ದರೂ ಸಹ ನಾನು ಅಲ್ಲಿ ಕ್ಲಾಸ್ನ 5 ಡೇಸ್ ಲೀವ್ ತೊಗೊಂಡು ನನಗೆ ಮಾನಸ್ ಅವ್ರು ಕಾಲ್ ಮಾಡಿದ್ರು, ಬನ್ನಿ 5 ಡೇಸ್ ಈ ಕ್ಲಾಸ್ನ ಅಟೆಂಡ್ ಮಾಡಿ, ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು, ನಾಲೆಡ್ಜ್ ಸಹ ಸಿಗ್ಬೋದು ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಮಾನಸ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ಇಲ್ಲಿ 5 ಡೇಸ್ ನನ್ನ ಜರ್ನಿ ಹೇಗಿತ್ತು ಅಂತಂದರೆ ತುಂಬ ಜಾಲಿ ಮಾಡಿದೆ ನಾನು. ಮ್ಯಾಮ್ಗೂ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು ನನಗೆ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅವರು ಸಹ ನನ್ನ ಹತ್ರ ಆಫ್ಲೈನಲ್ಲಿ ಮಾತಾಡಿದ್ದಾರೆ ಒಂದಿನ ಕಾಲ್ ಮಾಡಿದಾಗ, ನೀನು ಈ ಫೀಲ್ಡಿಗೆ ಹೋಗು, ನಾನು ನಿನಗೆ ತುಂಬ ಸಪೋರ್ಟ್ ಮಾಡ್ತೀನಿ, ನಿನ್ನ ಬ್ಯಾಕ್ ಬೋನಾಗಿ ನಿಲ್ತೀನಿ ಅಂತ ಹೇಳ್ಬಿಟ್ಟು. ಈಗಿನ ಜನ್ರೇಷನಲ್ಲಿ ಯಾವ ಟೀಚರ್ ಸಹ ಹಿಂಗೆ ಹೇಳಲ್ಲ, ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನ್ನ ಬ್ಯಾಕ್ ಬೋನಾಗಿ ನಾನು ನಿಲ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಗೋಲ್ ಇರೋದು ಫಿಲ್ಮ್ ಇಂಡಸ್ಟ್ರಿ ಕಡೆ ಹೋಗಬೇಕು, ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮ್ಯಾಮ್. ಆ್ಯಂಡ್ 5 ಡೇಸ್ ಸಚ್ ಅ ವಂಡರ್ಫುಲ್ ಜರ್ನಿ. 5 ಡೇಸಲ್ಲಿ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಆರ್ಟ್ ಎಲ್ಲದೂ ಸಹ ಕಲ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ಆಲ್. ಮತ್ತು ನನ್ನ ಗ್ರೂಪ್ ಸಹ ಒಳ್ಳೆ ಜಾಲಿ ಮಾಡಿದ್ವಿ. ಮಾನಸ, ಶ್ವೇತಾ ಸಹ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಉಚಿತ ತರಬೇತಿ ಕಾರ್ಯಕ್ರಮದ ನಂತರದ ಕೊನೆಯ ಘಟ್ಟದಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಣೆಯನ್ನು ಈಗ ಸರ್ ಮತ್ತು ಮೇಡಮ್ ಕೈಯಿಂದ ನಿಮ್ಗೆ ಆಗ್ತಿದೆ. ಮೊದಲನೇದಾಗಿ ಸಂಹಿತಾ, ನೆಕ್ಸ್ಟ್ ಸುಜಾತ, ರಶ್ಮಿ, ಪೃಥ್ವಿ, ಚೇಂಜ್ ಮಾಡ್ತಾರೆ ದೀಕ್ಷಾ, ಸ್ವಾತಿ, ಸುದೀಕ್ಷಾ, ಆಯ್ತಾ? ವಿತೌಟ್ ಸೈನ್ ಭಾವನಾ, ಕೃಪಾ, ಅನುಷಾ, ಶ್ರಾವಣಿ, ಮಾನ್ಯ, ಎಲ್ಲರಿಗೂ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಸ್ವಾಗತ. ಹಾಗೆ ಆ್ಯಕ್ಚುಲಿ ನನಗೆ ಇಲ್ಲಿ ಇದು ಇದೆ ಸಮಯದ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಇದೆ ಅಂತ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಹಾಗೆ ಅವಾಗ ನಮ್ಮ ಸ್ಕೂಲಿಂದ ತಾಯಿ ಅಂತ ಸಹ ಗೊತ್ತಿರಲಿಲ್ಲ. ನನ್ನ ಒಂದು ಫೋನ್ ಮಾಡಿದ್ರು, ಸರ್ ಹೇಳಿದ್ದಂತೆ ಈ ಫಂಕ್ಷನ್ ಇದೆ, ಹೇಳ್ಕೊಡಿಗೆ ಪ್ರೋಗ್ರಾಮ್ ಇದೆ, ನೀವು ಒಂದು ಬನ್ನಿ ಅಂತ. ಆಮೇಲೆ ಅವ್ರು ಹೇಳಿದ್ರು ನನ್ನ ಮಗ ನಮ್ಮ ಸ್ಕೂಲಲ್ಲೇ ಇರೋದಂತ ತುಂಬ ಖುಷಿ ಆಯಿತು. ಆಮೇಲೆ ಅವನು ಎಷ್ಟು ವರ್ಷ 6th ತನಕ ನಮ್ಮ ಸ್ಕೂಲಲ್ಲೇ ಕಲ್ತಿದ್ದ. ಆಮೇಲೆ ಸ್ಕೂಲ್ ಚೇಂಜ್ ಮಾಡಿ ಬೇರೆ ಕಳಿಸ್ತಾರೆ. ಹಾಗಿರುವಾಗ ಫ್ಯಾಷನ್ ಡಿಸೈನಿಂಗ್ ಮಾಡೋದಂತ ಹೇಳಿದರೆ ಒಂದು ಸಾರಿ ಬ್ಲೌಸ್ ಅಂತ ಹೇಳಿದರೆ ನಾರ್ಮಲ್ ಸಾರಿ ಬ್ಲೌಸ್ ಅಂತ ಹೇಳಿದ್ರೆ 350 ರೂಪಾಯಿ ಕೊಡ್ಬೇಕು ನಾವು ಸ್ಟಿಚ್ ಮಾಡಿ ಹಾಕ್ಬೇಕಂತ. ಅದಕ್ಕೆ ಒಂದು ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೇನು 2500ದಿಂದ 3000 ತನಕ ಕೊಡಬೇಕು. ನೀವಿಲ್ಲಿ ಏನು ಕಲ್ತಿರ್ತೀರ, ನೀವು ಇಂಡಿಪೆಂಡೆಂಟಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವುದು ಬಿಸ್ನೆಸ್ಸನ್ನು ಮಾಡ್ಬೋದು, ನಿಮಗೆ ಬೇಕಾದ ಹಾಗೆ ಅರ್ನಿಂಗನ್ನು ಮಾಡ್ಬೋದು. ಇಲ್ಲಿ ನಮ್ಮೊಬ್ಬರು ಸ್ಟೂಡೆಂಟ್ಸ್ ಇದ್ದಾಳೆ, ಸುಜಾತ ಅನ್ನೋದು ನಮ್ಮಲ್ಲೇ ಕಲ್ತವಳು. 1ರಿಂದ 7th ತನಕ ನಮ್ಮಲ್ಲೇ ಕಲ್ತಿದ್ದು. ಬಟ್ ಅವಳು ಇಲ್ಲಿ ಕಲಿತಿದ್ದಾಳೆ ಅಂತ ಹೇಳಿ ಅನ್ನುವಾಗ ಖುಷಿ ಆಯಿತು. ಸ್ಟೇಜಲ್ಲಿ ಬಂದು ಮಾತಾಡ್ತಾಳೆ ಅಂತ ಹೇಳುವಷ್ಟು ಬೆಳೆದಿದ್ದಾಳೆ ಅಂತ ಹೇಳುವಾಗ ನೋಡುವಾಗ ತುಂಬ ಖುಷಿ ಆಗ್ತದೆ. ಅವಳು ಅಂತ ಹೇಳಿದರೆ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ನನ್ನ ಪರವಾಗಿ ಆಲ್ ದಿ ಬೆಸ್ಟ್. ನಿಮ್ಮ ಫ್ಯೂಚರು ಚೆನ್ನಾಗಿರಲಿ. ಇಂಡಿಪೆಂಡೆಂಟ್ ಆಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಎಂಬ್ರಾಯ್ಡಿಂಗ ಅಥವಾ ಎಲ್ಲಾದರೂ ಕಂಪನಿಯಲ್ಲಿ ಅಥವಾ ಏನಾದರೂ ಬಿಸ್ನೆಸ್ ಮಾಡಿ ಚೆನ್ನಾಗಿರಲಿ ನಿಮ್ಮ ಭವಿಷ್ಯ ಅಂತ ಹೇಳ್ಬಿಟ್ಟು ಆಶೀರ್ವದಿಸ್ತೇನೆ. ಹಾಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಸಹ ಇದ್ದಾರೆ, ತುಂಬ ಆರ್ಥಿಕ ಪರಿಸ್ಥಿತಿ ಇದೆ ಅಂತ ಖಂಡಿತವಾಗ್ಲೂ ನಿಮ್ಮ ನಗರೆಯಲ್ಲೂ ಮಾತು ಕಿವಿ ಬರದೇ ಇರುವಂಥ ಮಕ್ಕಳಿದ್ರೆ ಅಥವಾ ಅನಾಥ ಮಕ್ಕಳಿದ್ರೆ, ಅಪ್ಪ ಅಮ್ಮ ಇಲ್ಲದೆ ಅವರಿಗೆ ಓದಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಅಂಥ ಮಕ್ಕಳು ಓದಲಿಕ್ಕೆ
ಆಗದೆ ಇರುವಂಥ ಮಕ್ಕಳಿಗೆ ವಿತ್ ಲೋನ್ ಫೆಸಿಲಿಟೀಸ್ ನಮ್ಮ ಸುಮಲಾ ಫ್ಯಾಷನ್ ಇನ್ಸ್ಟಿಟ್ಯೂಟಿಂದಲೇ ಲೋನ್ ಫೆಸಿಲಿಟೀಸ್ ಮಾಡಿಕೊಟ್ಟು ಆಗಸ್ಟಲ್ಲಿ ಎಕ್ಸಾಮ್ ಮುಗಿತದೆ, ಸೆಪ್ಟೆಂಬರ್ 1ರಿಂದನೇ ಅವರು ಜಾಬ್ ಫೆಸಿಲಿಟೀಸ್ ಸಹ ಮಾಡಿಕೊಡ್ತಾರೆ. ಜಾಬಿಗೆ ಹೋಗಿದ ನಂತರ ಅವರು ಪೇಮೆಂಟ್ ಮಾಡಬೇಕು, ಅದಾದರೂ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸುಮಲಾ ಫ್ಯಾಷನ್ ಇನ್ಸ್ಟಿಟ್ಯೂಟಿಂದ. ಸುಮಾರು ಒಂದು 5 ವಿದ್ಯಾರ್ಥಿಗಳಿಗೆ ನಾವು ಆ ಥರದ ಪ್ರತಿ ವರ್ಷಕ್ಕೆ 5 ವಿದ್ಯಾರ್ಥಿಗಳಿಗೆ ಆ ಥರದ್ದು ನೋಡಿ ತಗೊಳ್ತಿದ್ದೀವಿ. ತುಂಬ ಬಡ ವಿದ್ಯಾರ್ಥಿಗಳು, ಬಟ್ ಅವರಿಗೆ ಇಂಟ್ರೆಸ್ಟ್ ಇರಬೇಕು, ಫ್ಯಾಷನ್ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರಬೇಕು, ಬಡ ವಿದ್ಯಾರ್ಥಿ ಆಗಿರಬೇಕು. ಅವ್ರಿಗೆ ಏನು ಕೊಡಲಿಕ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳನ್ನು ತೊಗೊಂಡು ಒಂದು 5 ಮೆಂಬರ್ಸ್ ತಗೊಳ್ತೀವಿ. ಆದಷ್ಟು ಒಂದು ಅನಾಥ ಮಕ್ಕಳಿದ್ರು ಅಥವಾ ಮಾತು ಕಿವಿ ಬರದೇ ಇರುವಂಥ ಮಕ್ಕಳು, ಈಗ ನಮ್ಮಲ್ಲಿ ಇವಳು ಕಲಿತು ಎಷ್ಟೋ ಜನ ಇಂಥ 6 ಮಕ್ಕಳು ಕಲಿತು ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದೆ ಅವರ ಜೀವನವನ್ನು ಸಾಗಿಸ್ತಿದ್ರೆ ಖುಷಿ ಪಡ್ತೇವೆ ನಾವು. ನಾನು ಬೆಳಗ್ಗೆ ತಾನೇ ಹೇಳಿದೆ, ಅಂಥ ವಿದ್ಯಾರ್ಥಿಗಳಿದ್ದರೆ ಎಷ್ಟೋ ನಿಮ್ಮಿಂದ ಅವ್ರಿಗೆ ಇಂಥ ಸ್ಕೂಲ್ ಇದೆ ಅಂತ ಹೇಳಿ, ಕಾಲೇಜ್ ಇದೆ ಅಂತ ಹೇಳಿ ಕಳಿಸಿದ್ರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗ್ತದೆ. ಅಂಥ ವಿದ್ಯಾರ್ಥಿಗಳಿದ್ರು ಖಂಡಿತವಾಗಿ ಮೇಡಮ್ ಹೇಳಿದಂತೆ ಯಾರೋ ನಿಮ್ಮ ಸ್ಟೂಡೆಂಟ್ಸ್ ಅಂತ ಹೇಳಿದ್ರಿ ಸರ್ ಇದ್ದಾರೆ ಪಕ್ಕಕ್ಕೆ. ಯಾಕಂದರೆ ಸುಮಾರು ಕಮಲಾಕ್ಷ ಸರ್ ದಾನವನ್ನು ಮಾಡ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ದಾನ ಮಾಡಿದ್ರೆ ಅವರ ದಾನಕ್ಕೊಂದು ಕಲೆ ಏನೇ ಹೇಳ್ತಾರೆ, ಒಂದು ಉತ್ಸಾಹ ಸಹ ಬರುತ್ತೆ. ಅಂಥ ಮಕ್ಕಳಿಗೆ ಒಂದು ಫ್ಯೂಚರ್ ಕೊಟ್ಟಂಗೆ ಆಗುತ್ತೆ ಅಂತ ಸರ್ ಹತ್ರ ಹೇಳ್ತಾರೆ. ಈಗ ನಿಮ್ಮ ಮೇಡಮೇ ಹೇಳಿದಂಥ ಮಾತು ನಾವಂತೂ ಹೇಳಲಿಲ್ಲ. ಸುಮಾರು ಆದರೆ ಸಿಗುತ್ತೆ ದೊಡ್ಡ ಕಂಪನಿಯ ಇನ್ಫೋಸಿಸ್ ಕಂಪನಿ ಕೇಳಿದ್ದೀರಿ ಹೌದಾ? ಇನ್ಫೋಸಿಸ್ ಬ್ರ್ಯಾಂಡ್ ಕಂಪನಿಗಳನ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೇಳಿಲ್ಲ. ಶಾಯಿ ಎಕ್ಸ್ಪೋಸಿಂಗ್ ಕಂಪನಿ ಅಂತ, ಶಾಯಿ ಎಕ್ಸ್ಪೋಸಿಂಗ್ ಕಂಪನಿ ಆಲ್ ಓವರ್ ಇಂಡಿಯಾ ನಮಗೆ 100 ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾ ಕಂಪನಿ ಇದೆ. ಔಟ್ ಆಫ್ ಕಂಟ್ರಿ ಅಮೇರಿಕಾ ಲಂಡನಲ್ಲೂ ಸಹ ಆ ಕಂಪನಿ ಇದೆ. ಅವರು ನಮಗೆ ನಮ್ಮ ಕಾಲೇಜಿಗೆ ಟೈಅಪ್ ಆಗಿದ್ದಾರೆ. 100 ಜನ ನಮ್ಮ ಸ್ಟೂಡೆಂಟ್ಸನ್ನ ಕಲಿಸಿದ್ರೆ ಜಾಬ್ ಪ್ಲೇಸ್ಮೆಂಟ್ ಸಿಗುವಂಥದ್ದು. ಹೋದ ಸಲ 16 ಜನ ಸ್ಟೂಡೆಂಟ್ಸಿಗೂ ಜಾಬ್ ಮಾಡಿ ಕೊಟ್ಟಿದ್ದೇವೆ, ಹೋಗಿದ್ದಾರೆ, ಕಲಿತಿದ್ದಾರೆ. ಅವರು ಅದರೊಟ್ಟಿಗೆ ಬೇರೆ ಎಜುಕೇಷನ್ ಮಾಡಿಕೊಂಡು ಸಹ ಈ ಸ್ಕಿಲ್ನ ಇನ್ನೂ ಬೆಳೆಸ್ಕೊಂಡು ಸಹ ಫ್ಯಾಷನ್ ಶೋ ಇಂಥವೆಲ್ಲ ಅಟೆಂಡ್ ಮಾಡಿಕೊಂಡು ಅವರು ಸಂಸ್ಥೆ ಬೇರೆ ಅದೇ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. 20,000 ಅರ್ನ್ ಮಾಡ್ತಾ ಈಗ ಒಬ್ಬಳು 52,000 ರೂಪಾಯಿ ತಗೊಳ್ತಿದ್ದಾರೆ. ಇದೇನು 4 ಇಯರ್ಸ್ ಅವ್ರು HR ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಸುಷ್ಮಿತಾ ಅಂತ ಹೇಳಿ. ಸುಮಾರು ಮಕ್ಕಳು ಅಂತ ತುಂಬ ಬಡ ವಿದ್ಯಾರ್ಥಿಗಳೇ ಕಲಿತು ಒಂದು ಓನ್ ಆಗಿ ನಡೆಸ್ತಿದ್ದಾರೆ. ಸುಮಾರು ಉದಾಹರಣೆಗಳಿದೆ ಸರ್. ಬಟ್ ನಾನೇನು ಬೆಂಗಳೂರಲ್ಲಿ ಕಾಸ್ಟ್ಯೂಮ್ ಸಿನಿಮಾ ಇಂಡಸ್ಟ್ರಿ ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ತೀನಿ, ಅದರಲ್ಲಿ ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿತೇನೆ ನಿಜವಾದ. ಆ ದುಡಿದ ಅಮೌಂಟನ್ನು ಇಲ್ಲಿಗೆ ತಂದು ಹಾಕ್ತಿರೋದು ಯಾಕೆ? ಕಾರ್ಕಳದಲ್ಲಿ ನಾನು ಓದಿ ಮುಂದೆ ಬಂದಿರುವಂಥ ಒಂದು ಏನೋ ಹೇಳ್ತಾರೆ, ಇಲ್ಲಿ ಕಾರ್ಕಳದ ಮೇಲೆ ನನಗೆ ಅತಿಯಾದ ಒಂದು ಪ್ರೀತಿ ವಿಶ್ವಾಸ ಅನ್ನೋದಿದೆ. ಯಾಕಂದರೆ ಇಲ್ಲಿ ಬಂದು ಓದಿ ಎಜುಕೇಷನ್ ಮಾಡಿ ಮಣಿಪಾಲ ಅಲ್ಲಿ ಕೆಲಸ ಮಾಡಿದ ಉದ್ದೇಶದಿಂದ ನಾನು ಕಾರ್ಕಳದಲ್ಲಿ ಬೆಳಿಬೇಕು, ಈ ಸಂಸ್ಥೆ ಇನ್ನೂ ಜಾಸ್ತಿ ಬೆಳಿಬೇಕು ಅನ್ನೋದೇ ಜಾಸ್ತಿ ಇದೆ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಸುಮಾರು ಫ್ಯಾಷನ್ ಡಿಸೈನಿಂಗ್ ಇದೆ. ನಾವಿಲ್ಲಿ ಬರೀ 70 ತೊಗೊಂಡ್ರೆ ಅಲ್ಲಿ 1.5 ಲಕ್ಷ ತೊಗೊಂಡ್ರೂ ಬರ್ತಾರೆ ಜನ, ಅಲ್ಲಿ ನಮಗೆ ಡಿಮ್ಯಾಂಡ್ ಉಂಟು. ಬಟ್ ಇಲ್ಲಿ ಸಂಸ್ಥೆ ನನಗೆ ಯಾವತ್ತೂ ಇದೇ ಮೇನ್ ಸಂಸ್ಥೆ. ನಮ್ಮ ಅಲ್ಲಿ ಸಹ ಕಲಿತವರು ಎಕ್ಸಾಮ್ ಇಲ್ಲಿಗೆ ಬಂದು ಬರೀಲಿ ಅಂತ. ಕಾರ್ಕಳವನ್ನು ನಮಗೆ ಕಾರ್ಕಳದ ಸ್ಟೂಡೆಂಟ್ ಇನ್ನೂ ಜಾಸ್ತಿ ಆಗಬೇಕು. ಯಾರೋ ಒಬ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ಬೆಳಿಬೇಕು ಅಂತ. ನಿಮ್ಮಿಂದಲೇ ಬೆಳೆಯೋದು ಹೊರತು ಯಾರು ಇಲ್ಲಿ ನಾವು ನ್ಯೂಸ್ ಪೇಪರ್ನಲ್ಲಿ ಭಾಳ ಹಾಕೋದಿಲ್ಲ. ಯಾಕಂದ್ರೆ ನಮ್ಮ ಪೇಡಲ್ಲಿ ಕೊಟ್ಟು ಹಾಕಿಸುವಷ್ಟು ಇದಿಲ್ಲ, ಎಲ್ಲ ಉಚಿತವಾಗಿ ಕೊಡ್ತಿರೋದ್ರಿಂದ. ಸರ್ ಅಂತವ್ರು ಎಷ್ಟೋ ಜನ ನಮ್ಮ ಪ್ರೆಸ್ನಲ್ಲಿ ಹಾಕ್ತಾ ಇರ್ತಾರೆ, ಉಚಿತ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತೇಳಿ ಪ್ರೆಸ್ನವರು. 1 ರೂಪಾಯಿ ನಾನು ಯಾವುದೇ ಪತ್ರಕರ್ತರಿಗಾಗಲಿ ಪತ್ರಕ್ಕೆ ಮುಖಾಂತರ ಕೊಟ್ಟಿಲ್ಲ, ನನಗೆ ಪಬ್ಲಿಸಿಟಿ ಮಾಡೋದು ಆಗಿಲ್ಲ. ಸೊ ಪಬ್ಲಿಸಿಟಿ ಸ್ಟೂಡೆಂಟ್ಸೇ ನಮಗೆ ಪಬ್ಲಿಸಿಟಿ ಆಗಿದ್ದಾರೆ. ದಯವಿಟ್ಟು ತಾವೆಲ್ಲರೂ ನಿಮ್ಗೆ ಯಾರಿಗೆ ಗೊತ್ತಿರುತ್ತೋ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಅನೇಕ ಮಾಹಿತಿಯನ್ನು ಹೇಳಿದ್ದೀವಿ. ನೀವು ಸಹ ಯಾರೋ ಬಡ ವಿದ್ಯಾರ್ಥಿಗಳು ಇದ್ದರೂ ಸಹ ಕರ್ಕೊಂಡು ಬಂದು ನೀವು ಅವ್ರನ್ನ ಜಾಯಿನ್ ಮಾಡಿಸ್ಬಹುದು. ಹಾಗಂತೇಳಿ ಒಂದು 5 ಜನಕ್ಕೆ ಮಾತ್ರ ಕೊಡ್ತೀವಿ, ಒಂದು 10-20 ಜನ ಕ್ಯಾಂಡಿಡೇಟಿಗೆ ಕೊಡ್ಲಿಕ್ಕೆ ಆಗಲ್ಲ. ತುಂಬ ಅವ್ರನ್ನ ನೋಡ್ಕೊಳ್ತೇವೆ, ಹೇಗೆ ಅವರ ಮನಸ್ಥಿತಿ ಹೇಗೆ ಉಂಟು. ಈಗ ಅಕ್ಷಿತಾ ಅನ್ನೋ ಸ್ಟೂಡೆಂಟ್ಸಿಗೆ ವಿತ್ತು 1 ರೂಪಾಯಿ ಅವಳು ಖರ್ಚು ಮಾಡದೆ ಇಲ್ಲಿ ಬಂದು ಹೋಗುವಂಥ ಡೈಲಿ ಅವಳಿಗೆ 100 ರೂಪೀಸ್ ಕೊಟ್ಟು ಕಲಿಸ್ತಿದ್ದೇವೆ ನಾವು. ಅಂಥ ಒಂದು ವಿದ್ಯಾರ್ಥಿಗಳಿದ್ರೆ ಖಂಡಿತ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಮುಂದಿನ ಮಾತಿಗಾಗಿ ಕಮಲಾಕ್ಷ ಸರ್ ಎಲ್ಲರನ್ನ ಉದ್ದೇಶಿಸಿ ಮಹಿಳೆಯಲ್ಲಿ ಸ್ವಂತವಾಗಿ ಒಂದು ಉದ್ಯೋಗವನ್ನು ಮಾಡಬೇಕು. ಆಮೇಲೆ ಅವರ ಅನೇಕ ಮೋಟಿವೇಶನ್ ಸ್ಪೀಚ್, ತಾಯಿಯ ಬಗ್ಗೆ ಹಾಗೂ ತಂದೆಯ ಬಗ್ಗೆ ತುಂಬ ಒಂದು ಅಭಿಮಾನವನ್ನು ನಾವು ಹೆಣ್ಮಕ್ಳು ಮೋಟಿವೇಶನ್ ಹೇಗೆ ಇಟ್ಕೋಬೇಕು ಅಂತ ಹೇಳಲಿಕ್ಕೆ ಬರ್ತಿದ್ದಾರೆ ಕಮಲಾಕ್ಷ ಸರ್. ವಾಸವಿ ಮೇಡಮ್ ಅವರೇ,
ಸಾಧನಾ ಮೇಡಮ್ ಅವರೇ, ಸೌಜನ್ಯರವರೇ, ಸನ್ಮಾನ ಅರುಣ್ ಭಟ್ ಅವರೇ, ಪತ್ರಿಕಾಕರ್ತರು ಮತ್ತು ಪ್ರೀತಿಯ ಮಕ್ಕಳು, ಫ್ಯಾಷನ್ ಇನ್ಸ್ಟಿಟ್ಯೂಟ್ ಬಹಳ ಒಳ್ಳೆಯ ಫ್ಯಾಷನ್ ಇನ್ಸ್ಟಿಟ್ಯೂಟ್. ನಾನು ಹಲವು ಬಾರಿ ಇಲ್ಲಿ ಬಂದಿದ್ದೇನೆ, ಹಲವು ಬಾರಿ ಬಂದಿದ್ದೇನೆ. ಸಾಧನಾ ಮೇಡಮ್ ತುಂಬ ಸಾಧನೆ ಮಾಡ್ತಾರೆ. ಈ ಒಂದು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ದೊರಕಬೇಕು, ಹಗಲು ಇರುಳು ದುಡಿತಾರೆ. ನಿಜವಾಗಿ ನಾವೆಲ್ಲರೂ ಅವರಿಗೆ ತುಂಬ ಆಭಾರಿ ಆಗಿರ್ತೇವೆ. ದೊಡ್ಡ ಚಪ್ಪಾಳೆಯನ್ನು ಹೊಡೆಯಿದ್ದಾರೆ. ಅವರೆಲ್ಲರೂ ನಿಮಗಾಗಿ ಅವರು ಮಾಡುವಂಥದ್ದು ಈ ಕಾಲ. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಆರ್ಥಿಕ, ಸಾಮಾಜಿಕ ಮತ್ತು ನೈತಿಕ ಒಂದು ಸ್ವಾತಂತ್ರ್ಯ ಸಿಗಬೇಕು. ಅವರಿಗೂ ಅವರು ತುಂಬ ದುಡಿಯಬೇಕು, ಯಾರ ಮೇಲೆ ನಿರ್ಭರ ಆಗಿರಬಾರ್ದು, ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ನಿಮ್ಮಲ್ಲಿ ಇರಬೇಕು ಅಂತ ಬೆಳೆದ ಅದಕ್ಕಾಗಿ ಅವರು ಇಡೀ ದಿನ ಇಲ್ಲಿ ದುಡಿಯುತ್ತಿರುವಂಥ. ನೀವು ನೋಡಿದ್ದೀರಿ 6 ದಿನದ ನಿಮ್ಮ ಟ್ರೈನಿಂಗಲ್ಲಿ ಎಷ್ಟೆಲ್ಲ ನೀವು ಕಲಿತಿದ್ದೀರಿ ಅಂತ ಹೇಳಿ. ಇಲ್ಲಿ ಕಲಿತ ಮೇಲೆ ಅದನ್ನು ಬಿಟ್ಟುದಲ್ಲ, ನೀವು ಮುಂದೆ ಅದು ಹೋದಾಗ ಅದನ್ನು ಪ್ರಯತ್ನ ಮಾಡಿ ಆಗಾಗಲೂ ಅಭ್ಯಾಸ ಮಾಡ್ತಾ ಇರಬೇಕು. ಅದರಲ್ಲಿ ನಿಪುಣರಾಗಬೇಕು, ಪರಿಣತರಾಗಿರಬೇಕು. ನೀವು ಮುಂದೆ ಬೇರೆ ಬೇರೆ ಹುದ್ದೆಗಳಿಗೆ ಹೋದಾಗ ಇದನ್ನು ಬಿಡಬಾರ್ದು. ಫ್ಯಾಷನ್ ಡಿಸೈನ್ ದಿಸ್ ಕ್ಯಾನ್ ಸಪ್ಲಿಮೆಂಟ್ ಯುವರ್ ಇನ್ಕಮ್. ಇದು ನಿಮಗೆ ತುಂಬ ಸಹಾಯ ಆಗ್ತದೆ. ಕೆಲವರು ಇದನ್ನೇ ಪ್ರೊಫೆಷನ್ ಆಗಿ ತಗೊಳ್ಬೋದು. ಫ್ಯಾಷನ್ ಡಿಸೈನ್ ಕಡಿಮೆ ಆಗುವುದಲ್ಲ, ಇನ್ನು ಅದು ಮುಂದೆ ಜಾಸ್ತಿ ಆಗ್ತಾ ಹೋಗುವುದು. ಬಹಳಷ್ಟು ಸ್ಕೋಪ್ ಇದೆ ಇದರಲ್ಲಿ, ನಿಮಗೆ ಬಹಳಷ್ಟು ಸಹಾಯ ಮಾಡ್ತದೆ. ಹೆಣ್ಣು ಅಂದರೆ, ನಾರಿ ಅಂದರೆ ಸಾಧಾರಣ ಅಲ್ಲ, ಮಹಾಶಕ್ತಿ ಉಂಟು ನಾರಿ ಶಕ್ತಿ. ನಾವು ನಮ್ಮ ಚರಿತ್ರೆಗಳೆಲ್ಲ ಓದಿದ್ದೇವೆ ನಾರಿ ಶಕ್ತಿಯನ್ನು. ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ರಾಣಿ ಹೊನ್ನಮ್ಮ, ಒಬ್ಬಕ್ಕೆ ಏನೆಲ್ಲ ಮಾಡಿದರು ಅವರೆಲ್ಲ. ನಿಮ್ಮಲ್ಲಿ ಎಲ್ಲ ಶಕ್ತಿ ಅಡಗಿದೆ, ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಫ್ಯಾಷನ್ ಡಿಸೈನ್ ಇದು ಒಂದು ನಿಮಗೆ ಒಂದು ದಾರಿ ಒಂದು ಮಾಡಿಕೊಟ್ಟಿದೆ. ಮುಂದೆ ನಿಮಗೆ ಏನು ಕೆಲಸ ಸಿಕ್ಕದಿದ್ದರೆ, ಈಗ ಕೆಲಸ ಸಿಕ್ಕುವುದು ಬಹಳ ಕಷ್ಟ. ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅಂತಹ ಸಮಯದಲ್ಲಿ ನೀವು ಫ್ಯಾಷನ್ ಡಿಸೈನ್ ಕಲಿತದನ್ನು ನಿಮ್ಮ ಪ್ರೊಫೆಷನ್ ಆಗಿ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಇನ್ಫಿನಿಟ್ ಸ್ಕೋಪ್ ಇನ್ ದಿಸ್ ಏರಿಯಾ. ಸ್ವಲ್ಪ ಸಮಯ ಕಷ್ಟ ಆಗ್ತದೆ, ಅದ್ರ ಮುಂದೆ ಇದು ನಿಮ್ಮನ್ನು ನೋಡಿಕೊಳ್ತದೆ. ಯು ಕ್ಯಾನ್ ಬಿ ದ ಬಾಸ್ ಆಫ್ ಯುವರ್ ಓನ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಎಂಪ್ಲಾಯ್ ಮೆನಿ ಪೀಪಲ್ ಇನ್ ಯುವರ್ ಇನ್ಸ್ಟಿಟ್ಯೂಟ್. ಅಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಎಲ್ಲ ನಿಮ್ಮ ಕೈಯಲ್ಲಿ. You are the creator of your own destiny. Either you perform or you perish. ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೈಯಲ್ಲಿ. ನೀವು ಏನು ಮಾಡಬೇಕು ಹೇಳೋದು ನಿಮ್ಮ ಕೈಯಲ್ಲಿ, ಬೇರೆ ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. He said, you have all the powers within you. You can do anything and everything. Believe in this. Do not believe that you are weak. Stand up and express the divinity within yourself. ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದರು. ಆದ್ದರಿಂದ ನಿಮ್ಮ ಶಕ್ತಿ ನಿಮಗೆ ಗೊತ್ತಿರಬೇಕು. ಸರ್ವಜ್ಞ ಹೇಳಿದರು, ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಾಧ್ಯವು. ಅದು ನಿಮ್ಮ ಕೈಯಲ್ಲಿರುವಂಥದ್ದು. ಅದು ಚೆನ್ನಾಗಿ ನೀವು ತಿಳಿದುಕೊಳ್ಬೇಕು. ಏನು ಮಾಡಲು ಸಾಧ್ಯ. ಜೀವನದಲ್ಲಿ ಸುಖವಾಗಿರಬೇಕಾದ್ರೆ ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಯು ಹ್ಯಾವ್ ಟು ಬಿ ಫಸ್ಟ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ನಮಗೆ ದೇವರು ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾರೆ. After performing several meritorious deeds in the past, we have got this invaluable, priceless and precious human life. This is one of the biggest gift, amazing, incredible gift that God has given. ಈ ಮನುಷ್ಯ ಜನ್ಮ ನಿಮಗೆ ಸಿಕ್ಕಿದೆ. ನಾವು ಪ್ರಾಣಿಗಳಲ್ಲ, ಆದ್ದರಿಂದ ನೀವು ಚೆನ್ನಾಗಿ ತಿಳಿದು ಒಳ್ಳೆಯ ವ್ಯಕ್ತಿಗಳಾಗ. ಇದು ದೇವರು ಕೊಟ್ಟಂತಹ ಮಹಾ ಕೊಡುಗೆ. ನಮ್ಮ ಕೊಡುಗೆ ಏನು? ಇನ್ ಹೂ ಯು ಬಿಕಮ್. ಏನು ಪ್ರಯೋಜನಕ್ಕಾಗುತ್ತೆ. ಆದ್ದರಿಂದ ಚೆನ್ನಾಗಿ ನಾವು ತಿಳಿದುಕೊಳ್ಬೇಕು. ಇಫ್ ಯು ವಾಂಟ್ ಟು ಬಿ ವೆರಿ ಹ್ಯಾಪಿ ಇನ್ ಲೈಫ್, ದೆನ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಎಲ್ಲರನ್ನು ಪ್ರೀತಿಸಿ, ಎಲ್ಲರ ಸ್ನೇಹ ಮಾಡಿ, ಎಲ್ಲರ ಸೇವೆ ಮಾಡಿ, ದಾನ ಧರ್ಮಗಳನ್ನು ಮಾಡಿ. ಯಾವ ಸಿಕ್ಕಿದ್ದು ಯಾವ ಎಲ್ಲರನ್ನು ಪ್ರೀತಿಸಲಿಕ್ಕೆ, ದ್ವೇಷಿಸಲಿಕ್ಕೆ, ಅದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. ಯು ಆರ್ ನಾಟ್ ಎಂಟೈಟಲ್ಡ್ ಫಾರ್ ಎನಿಥಿಂಗ್. ಯು ವಿಲ್ ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. Do not magical. When you focus more on your blessings, less on your difficulties and adversities, life becomes wonderful and beautiful. The world outside is so beautiful and wonderful when the world inside is calm and peaceful. The outside world becomes so wonderful and beautiful when you approach each day with a grateful attitude. If you look at the world with the vision of love, the whole world becomes so beautiful and wonderful. If you have the positive eyes, you love the whole world. If you have a positive tongue, the whole world will love. ಜೀವನದಲ್ಲಿ ಯಾವ ಕಷ್ಟಗಳು, ಸಂಘರ್ಷನೇ ಇಲ್ಲ ನಿಮ್ಮ ಜೀವನದಲ್ಲಿ.
ನೀವು ಅಷ್ಟು ಒಳ್ಳೆಯ ಮಕ್ಕಳಾಗಬೇಕು. ನೀವು ಆ್ಯಂಡ್ ಲೈಫ್ ಈಸ್ ಟೂ ಶಾರ್ಟ್ ಟು ವೇಕ್ ಅಪ್ ಇನ್ ರಿಗ್ರೆಟ್ಸ್. ಆದ್ದರಿಂದ ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡಿ, ಸಮಾಜ ಸೇವೆಯನ್ನು ಮಾಡಿ, ಎಲ್ಲರ ಮನಸ್ಸನ್ನು ಗೆಲ್ಲಿ, ಎಲ್ಲರ ಹೃದಯವನ್ನು ಸೂರೆ ಮಾಡಿ. The giver always gets. Remember this. The giver always gets. The more you give, the more you get. Because you have given it in the past, you are getting it now. The best way to receive is to give. When you give, you sow the seed to reap a rich harvest in future. Wealth should be the means to work out dharma. If it is used only for personal benefit, it is just being wasted. ಅದು ಸಹ ನಿಮಗೆ ಜ್ಞಾನ ಇರಬೇಕು. ಅದು ಹೇಗೆ ವಿನಿಯೋಗವಾಗಬೇಕಂತ ಜ್ಞಾನವು ನಿಮ್ಮಲ್ಲಿ ಇರಬೇಕು. ನಾವೇ ಒಟ್ಟು ಮಾಡಿ ಇಡುವುದಲ್ಲ, ಬೇರೆಯವರಿಗೆ ಕೊಡುವಂತಹ ಒಂದು ಜ್ಞಾನವು ನಿಮಗೆ ಬರಬೇಕು. ಶ್ರೀ ವೆಂಕಟರಮಣ ಆ್ಯಂಡ್ ಸಮರ್ಥ ಸದ್ಗುರು ಶಿರಡಿ ಶ್ರೀ ಸಾಯಿ ಬಾಬಾ ಬ್ಲೆಸ್ ಆಲ್ ಆಫ್ ಯು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. CA ಮಹಾಲಕ್ಷ್ಮಿ ಕಾಮತ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಪ್ರೀತಿ ವಾತ್ಸಲ್ಯ ನಮಗೆ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಪ್ರೀತಿ ವಾತ್ಸಲ್ಯ ಮ್ಯಾಮ್ಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಪ್ರೀತಿ ವಾತ್ಸಲ್ಯ ಯಾವಾಗಲೂ ಬರ್ತಾ ಇರಬೇಕು. ನಮ್ಮ ಸಂಸ್ಥೆಯ ಸಂಸ್ಥಾಪಕಿಯಾದಂಥ ಸಾಧನಾ ಮ್ಯಾಮ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಅವರು ಸಾಧನೆಯನ್ನು ಮುಂದುವರಿಸಬೇಕು. ನಮ್ಮ ಸಂಸ್ಥೆಯ ಟೀಚಿಂಗ್ ಫ್ಯಾಕಲ್ಟಿಯಾದ ಸೌಜನ್ಯ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಆಗಮಿಸಿರುವಂತಹ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಕಾವ್ಯ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಋಷಿಗಳಾದ ಮತ್ತು ಕಾರ್ಕಳದ ಕರ್ಣ ಎಂದೇ ಪ್ರಸಿದ್ಧಿ ಪಡೆದಿರುವ CA ಕಮಲಕ್ಷಿ ಕಾಮತ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಕೊಡುತ್ತಿದ್ದೇವೆ. ಇವರಿಗೆ ರಶ್ಮಿ ವರ್ಗವನ್ನು ನೀಡುತ್ತಾರೆ. ಸ್ವಾಗತಿಸಬೇಕಾಗಿ ಮಹಾಲಿಂಗೇಶ್ವರ ಪ್ರೈಮರಿ ಸ್ಕೂಲ್ ಮತ್ತು ಇದರ ಮುಖ್ಯೋಪಾಧ್ಯಾಯಿನಿಯಾಗಿರುವ ಪ್ರೀತಿ ಮ್ಯಾಮ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತ
ಮಾಡಬೇಕೆಂಬ ಕನಸನ್ನು ಹೊಂದಿರುವ ಸದನದಲ್ಲಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶ್ವೇತಾ ಇವರು